ಹೆಲೋ ಸ್ನೇಹಿತರೆ, ಹಿಂದೂ ಶಾಸ್ತ್ರದಲ್ಲಿ ನಮಗೆ ಯಾವ ಸಮಯದಲ್ಲಿ ಏನು ಮಾಡಬೇಕು, ಮನೆಯಲ್ಲಿ ಯಾವ ರೀತಿ ಇರಬೇಕು, ಹೇಗೆ ಇರಬೇಕು, ಯಾವಾಗ ಊಟ ಮಾಡಬೇಕು, ಸ್ನಾನ ಮಾಡಬೇಕು ಎನ್ನುವುದನ್ನು ತಿಳಿಸಿದೆ. ವಿಶೇಷವಾಗಿ ಯಾವಾಗ ಸ್ನಾನ ಮಾಡಿದರೆ ಒಳಿತು ಎಂಬುದು ಇವತ್ತಿನ ವಿಡಿಯೋದ ವಿಷಯ. ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ನೀಡಿ. ಹಿಂದೂ ಶಾಸ್ತ್ರದ ಪ್ರಕಾರ ವಿಶೇಷ ದಿನಗಳಾದ ಸಂಕ್ರಾಂತಿ, ಅಮಾವಾಸ್ಯೆ, ಪೂರ್ಣಿಮಾ ಇತ್ಯಾದಿ ದಿನಗಳಲ್ಲಿ ಸ್ನಾನ ಮಾಡಲೇಬೇಕು ಎನ್ನುವ ನಿಯಮ ಕೂಡ ಇದೆ. ಹಿಂದೂ ಶಾಸ್ತ್ರಗಳಲ್ಲಿ ಸ್ನಾನ ಮಾಡುವುದಕ್ಕೆ ಬ್ರಹ್ಮಮುಹೂರ್ತವು ಅಂದರೆ 4 ಗಂಟೆಯಿಂದ 5:30 ಗಂಟೆ ಅತ್ಯಂತ ಪ್ರಶಸ್ತವಾದ ಸಮಯ ಎಂದು ಹೇಳಲಾಗಿದೆ. ಒಂದು ವೇಳೆ ನಿಮಗೆ ಬ್ರಹ್ಮಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಲು ಸಾಧ್ಯವಾಗದಿದ್ದರೆ ಸೂರ್ಯೋದಯದ ಸಮಯದಲ್ಲಿ ಅಂದರೆ 5:30ಯಿಂದ 8:30 ಗಂಟೆವರೆಗೆ ಸ್ನಾನ ಮಾಡಲು ಒಳ್ಳೆಯ ಸಮಯ ಎಂದು ಹೇಳಲಾಗಿದೆ. 10 ಗಂಟೆ ನಂತರ ಸ್ನಾನ ಮಾಡಿದರೆ ಅದನ್ನು ರಾಕ್ಷಸ ಸ್ನಾನ ಎಂದು ಕರೆಯುತ್ತಾರೆ. ಈ ಸಮಯದಲ್ಲಿ ನೆಗೆಟಿವ್ ಎನರ್ಜಿ ನಮ್ಮ ಮೈಯನ್ನು ಆವರಿಸುತ್ತದೆ. ಅಲ್ಲದೆ ಮಧ್ಯಾಹ್ನದ ಸಮಯದಲ್ಲಿ ಸ್ನಾನ ಮಾಡಲೇಬಾರದು. ಮಧ್ಯಾಹ್ನ 12 ಗಂಟೆವರೆಗಿನ ಸಮಯ ಸ್ನಾನ ಮಾಡುವುದಕ್ಕೆ ಅಶುಭ ಸಮಯವೆಂದು ಹೇಳುತ್ತಾರೆ. ಈ ಸಮಯದಲ್ಲಿ ಸ್ನಾನ ಮಾಡುವುದರಿಂದ ವ್ಯಕ್ತಿಯು ಅನಾರೋಗ್ಯಕ್ಕೆ ಗುರಿಯಾಗುತ್ತಾನೆ. ಬದಲಾಗಿ ಸೂರ್ಯಾಸ್ತದ ಸಮಯದಲ್ಲಿ ಅಂದರೆ ಸಂಜೆ ಸಮಯದಲ್ಲಿ ಸ್ನಾನ ಮಾಡಬಹುದು. ಸಂಜೆ ನೀವು 4ರಿಂದ 7 ಗಂಟೆಯವರೆಗೆ ಸ್ನಾನ ಮಾಡಬಹುದು. ಕೆಲವೊಮ್ಮೆ ಒಂದಲ್ಲ ಒಂದು ಕಾರಣಕ್ಕಾಗಿ ನಮಗೆ ಮಧ್ಯಾಹ್ನದ ಸಮಯದಲ್ಲೂ ಸ್ನಾನ ಮಾಡಬೇಕಾದ ಪರಿಸ್ಥಿತಿ ಎದುರಾಗಬಹುದು. ಒಂದು ವೇಳೆ ಅಂತಹ ಸಮಯದಲ್ಲಿ ನೀವು ಮಧ್ಯಾಹ್ನ ಸ್ನಾನದ ನಂತರ ಸಂಧ್ಯಾ ವಂದನೆ, ಗಾಯತ್ರಿ ಜಪ ಅಥವಾ ನಿಮ್ಮ ಇಷ್ಟದೇವರ ಸ್ಮರಣೆಯನ್ನು ಮಾಡಬೇಕು. ಇದರಿಂದ ನಿಮಗೆ ಯಾವುದೇ ಆರೋಗ್ಯದ ಸಮಸ್ಯೆಯಾಗಲಿ ಅಥವಾ ದೋಷಗಳಾಗಲಿ ಎದುರಾಗುವುದಿಲ್ಲ. ಶನಿವಾರ ತೈಲ ಹಚ್ಚಿ ಸ್ನಾನ ಮಾಡಿ. ಶನಿದೇವರನ್ನು ಸ್ಮರಣೆ ಮಾಡಿ. ಇದರಿಂದ ಶನಿ ಪ್ರಬಲವಾಗಿ ನಿಮಗೆ ಒಳಿತಾಗುತ್ತದೆ. ಸೋಮವಾರ ತಲೆ ಸ್ನಾನ ಮಾಡಿ ಶಿವನಿಗೆ ಅಭಿಷೇಕ ಮಾಡಿದರೆ ಒಳಿತಾಗುತ್ತದೆ. ಪೌರ್ಣಮಿ ಮತ್ತು ಅಮಾವಾಸ್ಯೆಯ ದಿನ ಸ್ನಾನ ಮಾಡಿದರೆ ಪಾಪ ಪರಿಹಾರವಾಗುವುದು. ಏಕಾದಶಿ ದಿನ ಸ್ನಾನ ಮಾಡಿ ಉಪವಾಸ ಮಾಡಿ ವಿಷ್ಣುವಿನ ಪೂಜೆ ಮಾಡುವುದು ಶ್ರೇಷ್ಠ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ. ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.